ಅವ್ರಿಬ್ರು ಲವ್ ಮಾಡ್ಬೇಕು, ಮದ್ವೆ ಆಗ್ಬೇಕು, ಅವ್ರಿಬ್ರು ನಾವು ನೋಡ್ಬೇಕು. ಇಲ್ಲ ನಾನು ನೋಡಲ್ಲ. ಗಿಲ್ಲಿನೇ ಸರ್ ಪಕ್ಕ. ಅದು ಜನ ಡಿಸೈಡ್ ಮಾಡ್ಬಿಟ್ಟವ್ರೆ ಗಿಲ್ಲಿ ಗೆಲ್ಲದಂತ. ಗಿಲ್ಲಿನೇ ಗೆಲ್ಲೋದು. ಒಳಗಡೆ ಇರೋ 12 ಜನ ಉಡ್ಸಿದ್ರು ಆಚ ಕಡೆ ಎಲ್ಲ ಕೋಟೆ ಅಂತ ಜನ ಅವ್ನ ಓಟ್ ಹಾಕ್ತಾರಲ್ಲ, ಸಾಕಲ್ಲ. ಅವ್ರು ತುಂಬಾ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾ ಇರ್ತಾರೆ. ಅವ್ರ ಕಾಮಿಡಿಯನ್ ಸೆನ್ಸ್ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಅವನೆಲ್ಲರಿಗೂ ಫನ್ ಮಾಡ್ಕೊಂಡು ಎಲ್ಲಾರ್ಗು ರೋಲ್ ಮಾಡ್ತಾ ಇರ್ತಾನೆ. ಅವ್ನ ತಂಟೆಗೆ ಬಂದವ್ರನ್ನ ಯಾರನ್ನೂ ಬಿಡೋದಿಲ್ಲ ಅವನು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಸರ್ ಹೇಳಿ, ಕನ್ನಡ ಬಿಗ್ ಬಾಸ್ 12 ಈ ಸರಿ ಯಾವ ರೀತಿ ಮಜಾ ಕೊಡ್ತಿದೆ ನಿಮ್ಗೆ ಅಂತ? ತುಂಬಾ ಮಜಾ ಕೊಡ್ತಿದೆ ಸರ್. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಇವಾಗ ಇರ್ತಕ್ಕಂಥ ಎಲ್ಲಾ ಕಂಟೆಸ್ಟೆಂಟ್ ಗಳಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ, ಯಾರು ಇಷ್ಟ ಆಗಲ್ಲ? ಇಷ್ಟ ಆಗಲ್ಲ ಅಂತ ಯಾರಿಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಇಷ್ಟ ಅಂದ್ರೆ ಕಾವ್ಯ, ಗಿಲ್ಲಿ. ತುಂಬಾ ಮೈಂಡ್ ಗೇಮಿಂಗ್ ಆಡೋದಂದ್ರೆ ಮೈಂಡ್ ಗೇಮಿಂಗ್ ಅಂದ್ರೆ ಯಾರು ಆಡ್ತಿದ್ದಾರೆ? ಅಶ್ವಿನಿ ಮ್ಯಾಮ್. ಅಶ್ವಿನಿ ಅಂದ್ರೆ ಅವರು ಕಂಟೆಸ್ಟೆಂಟ್ ಹೆಂಗ್ ಆಡ್ತಾರ ಗೊತ್ತಿಲ್ಲ. ಬಿಗ್ ಬಾಸ್ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾವ್ರೆ, ಒಳ್ಳೊಳ್ಳೆ ಗೇಮ್ಸ್ ಕೊಡ್ತಾವ್ರೆ, ಅವರು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾವ್ರೆ. ಅದಕ್ಕೋಸ್ಕರನೂ ನಾವು ನೋಡ್ಬೇಕಲ್ವಾ. ಸುದೀಪ್ ಸರ್ ಅವ್ರು ಚೆನ್ನಾಗಿ ನಡ್ಸ್ಕೊಡ್ತಾವ್ರೆ. ಕಳೆದ ಬಾರಿ ಸೀಸನ್ಗೂ ಈ ಸೀಸನ್ಗೂ ಹೋಲಿಸಿದ್ರೆ ಈ ಸೀಸನ್ ಅದೇ ಈ ಸೀಸನ್ಗೆ ಕಂಟೆಂಟ್ ಅವರೇ, ಬಿಗ್ ಬಾಸ್ ಅವರೇ ಕಂಟೆಂಟ್ ಚೆನ್ನಾಗಿ ಕೊಡ್ತಾವ್ರೆ ಅಂತ. ಈ ಬಾರಿ ಯಾರು ಟ್ರೋಫಿ ಹೊಡಿಬಾರ? ಗಿಲ್ಲಿನೇ ಸರ್ ಪಕ್ಕ. ಅದು ಜನ ಡಿಸೈಡ್ ಮಾಡ್ಬಿಟ್ಟವ್ರೆ ಗಿಲ್ಲಿ ಗೆಲ್ಲದಂತ. ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿ ಗೆಲ್ತಾರೆ ಅಂತ? ಗಿಲ್ಲಿನೇ ಸರ್ ಗೆಲ್ಲೋದು. ಎಲ್ಲಾ ಕಡೆ ಅವನೇ ಎಲ್ಲ ಇರೋದು, ಅವನೇ ಗೆಲ್ಲೋದು. ಅಂದ್ರೆ ಗಿಲ್ಲಿಗೆ ಸಾಕಷ್ಟು ಜನ ಉರಿಸ್ತಾ ಇರ್ತಾರೆ. ಹೌದು. ಅದೇ ಒಳಗಡೆ ಇರೋ 12 ಜನ ಉಡ್ಸಿದ್ರು ಆಚ ಕಡೆ ಎಲ್ಲ ಕೋಟೆ ಅಂತ ಜನ ಅವ್ನ ಓಟ್ ಹಾಕ್ತಾರಲ್ಲ, ಸಾಕಲ್ಲ. ಗೆದ್ದೆ ಗೆಲ್ತಾರ. ಹೇಳಿ ಸರ್, ನೀವು ಬಿಗ್ ಬಾಸ್ ಇಲ್ಲ ನಾನು ನೋಡಲ್ಲ. ಇವರು ಇದು ಪಾಕಿಸ್ತಾನ ನೋಡೋದು. ಹೇಳಿ ಸರ್, ಪರವಾಗಿಲ್ಲ. ಮೇಡಮ್, ಬಿಗ್ ಬಾಸ್ ಸೀಸನ್ 12 ನೋಡ್ತಿದ್ರಿ. ಸೊ ಯಾವ ರೀತಿ ನಿಮಗೆ ಥ್ರಿಲ್ ಇದೆ ಈ ಒಂದು ಸೀಸನ್ ಅಂತ? ಚೆನ್ನಾಗಿದೆ. ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಯಾರು ಚೆನ್ನಾಗಿ ಆಡ್ತಾರೆ? ಗಿಲ್ಲಿ ಕಳೆದ ಅಂದ್ರೆ ಸೀಸನ್ 11 ಎಲ್ಲ ನೋಡಿರ್ತೀರಿ. ಸೊ ಅಲ್ಲಿ ಬೇರೆ ತರ ಸ್ಪರ್ಧಿಗಳಿದ್ರು. ಇಲ್ಲಿರ್ತಕ್ಕಂಥ ಸ್ಪರ್ಧಿಗಳು ಬೇರೆ ತರ ಇದಾರೆ. ಅಷ್ಟು ಜನ ಸ್ಪರ್ಧಿಗಳಲ್ಲಿ ನಿಮ್ಗೆ ಒಳ್ಳೆ ಮಜಾ ಕೊಡುವಂತ ಒಬ್ಬ ಸ್ಪರ್ಧಿ ಅಂದ್ರೆ ಗಿಲ್ಲಿ. ಆಫ್ ಕೋರ್ಸ್ ಗಿಲ್ಲಿ ಇಸ್ ಅನ್ ಎಂಟರ್ಟೈನರ್. ಯಾಕೆ ಗಿಲ್ಲಿ ಇಷ್ಟ ಆಗ್ತಾರೆ? ಅವ್ರು ತುಂಬಾ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾ ಇರ್ತಾರೆ. ಅವ್ರ ಕಾಮಿಡಿಯನ್ ಸೆನ್ಸ್ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಅಂದ್ರೆ ಇರಿಟೇಟ್ ಯಾರು ಅನ್ಸುತ್ತೆ ನಿಮ್ಗೆ? ನಮ್ಗೆ ನೋಡ್ತಿದ್ರೆ ಈ ಬೇಡಪ್ಪ ಇವರು ಹೊರಗಡೆ ಹೋಗ್ಬಿಡ್ಬೇಕು ಅನ್ನೋ ತರ ಅದಾದ್ರೆ ಅಶ್ವಿನಿ ಗೌಡ. ಅಶ್ವಿನಿ ಯಾಕೆ ಅಂತ? ಅವ್ರು ಯಾವಾಗ್ಲೂ ಅವ್ರ ಮೇಲೆ ಕಾಡ್ತಾನೆ ಇರ್ತಾರೆ. ಅದಕ್ಕೆ ಅವ್ರು ಸ್ವಲ್ಪ ಇರಿಟೇಟಿಂಗ್ ಅನ್ಸ್ತಾ ಇರ್ತಾರೆ. ಅಂದ್ರೆ ಈ ಸರಿ ಯಾರು ಕಪ್ ಹೊಡಿಬೋದು ಟ್ರೋಫಿನ? ಗಿಲ್ಲಿನೇ. ಗಿಲ್ಲಿ. ನಮಗೂ ಅದೇ ಆಸೆ. ಗಿಲ್ಲಿನೇ ಕಪ್ ಹೊಡಿಬೇಕಂತ ಆಸೆ. ಹೌದು. ಅಂದ್ರೆ ಎಲ್ಲೋ ಒಂದ್ ಕಡೆ ಒಳಗಡೆ ಎಲ್ಲರೂ ಸೇರಿ ಟಾರ್ಗೆಟ್ ಮಾಡ್ತಿದ್ರೆ ಗಿಲ್ಲಿನ ಅಂತ ಅನ್ಸುತ್ತಾ ಅಂತ? ಹೌದು, ಬಿಕಾಸ್ ಅವರಿಂದಾನೇ ಅವ್ರು ಬೆಳೀತಾ ಇದ್ದಾರೆ. ಅವ್ರು ಬೆಳೀತಾ ಇರೋದಕ್ಕೆ ಇವರೆಲ್ಲರೂ ಅವ್ರ ಮೇಲೆ ಆ ಥರ ಮಾಡ್ತಾ ಇದ್ದಾರೆ. ಗಿಲ್ಲಿನ ಗೆಲ್ತಾರ ಅಂತ ಹೇಳ್ತಿದ್ರು. ಒಂದ್ ವೇಳೆ ಗಿಲ್ಲಿ ಗೆಲ್ಲಿಲ್ಲ ಅಂತ ಏನ್ ಮಾಡ್ತೀವಿ? ಪರವಾಗಿಲ್ಲ, ಜನರು ಮನ್ಸು ಗೆಲ್ದಿದ್ದಾರೆ. ಮೇಡಮ್, ನೀವು ನೋಡ್ತೀರಲ್ವಾ ಬಿಗ್ ಬಾಸ್? ಯಾವ ಬಿಗ್ ಬಾಸ್ ನೋಡ್ತೀವಿ? ತೆಲುಗು ನೋಡ್ತೀವಿ? ಯಾವ್ದು ನೋಡಲ್ಲ? ನಮ್ಗೆ ಇಲ್ಲಿ ಜಾಸ್ತಿ ಫನ್ ಮಾಡಬಾರ್ದು. ಆಮೇಲೆ ಎಲ್ಲರ ಮುಂದೆ ಅವ್ನು ಫನ್ ಆಗಿ ಹೋಯ್ತಾನೆ. ಮಸ್ತಾಗಿ ಆಡ್ತವನೆ ಅವನು. ಇನ್ನೂ ಮಸ್ತಾಗಿ ಆಡ್ಬೇಕು. ನಮ್ಮ ಬಾಸು ಗಿಲ್ಲಿ. ಕಳೆದ ಬಾರಿ ಸೀಸನ್ ಅಂದ್ರೆ ಎಲ್ಲಾ ಸೀಸನ್ಗಳು ನೋಡ್ತಾ ಇರ್ತಾರ? ಇಲ್ಲ, ಅವ್ನು ಬಂದವನ್ ಅಂದ್ಬಿಟ್ಟೆ ನಾನು ನೋಡ್ತಾ ಇರೋದು. ಅಷ್ಟು ಜನ ಸ್ಪರ್ಧೆಯಲ್ಲಿ ಅಂದ್ರೆ ಗಿಲ್ಲಿ ಇಷ್ಟ ಆಗ್ತಾನೆ ಅಂತ ಹೇಳಿದ್ರು. ಗಿಲ್ಲಿ ಯಾಕೆ ಇಷ್ಟ ಆಗ್ತಾನೆ? ಅವನೆಲ್ಲರಿಗೂ ಫನ್ ಮಾಡ್ಕೊಂಡು ಎಲ್ಲಾರ್ಗು ರೋಲ್ ಮಾಡ್ತಾ ಇರ್ತಾನೆ. ಅವ್ನ ತಂಟೆಗೆ ಬಂದವ್ರನ್ನ ಯಾರನ್ನೂ ಬಿಡೋದಿಲ್ಲ ಅವನು. ಮಾಡ್ತವ್ರೆ. ಅವನು ಎಲ್ಲರ ಮುಂದೆ ಅವ್ನು ಜಗಳಕ್ಕೆ ಹೋಗ್ಬಾರ್ದು ಅಂತ ನಿಂತ್ಕೊಂಡವನೆ. ಆದ್ರೆ ಅವ್ನು ಜಗಳ ಮಾಡ್ಬೇಕಂದ್ರೆ ಒಳ್ಳೆ ಫನ್ ತರಾನೇ ಜಗಳ ಮಾಡ್ತಾನ ಅವನು. ಆದ್ರೆ ಇವರೆಲ್ಲ ಸೀರಿಯಸ್ ಆಗಿ ತಗೊಂತವ್ರೆ ಅಷ್ಟೇ. ಅಂದ್ರೆ ಗಿಲ್ಲಿನ ಕಾವ್ಯನ ದೂರ ಮಾಡಕ್ ಬಂದವ್ರೆ ಅವ್ರಿಬ್ರು. ಆದ್ರೆ ಅವ್ರಿಬ್ರು ದೂರ ಎಲ್ಲ ಆಗಲ್ಲ. ಅವ್ರಿಬ್ರು ಲವ್ ಮಾಡ್ಬೇಕು, ಮದ್ವೆ ಆಗ್ಬೇಕು, ಅವ್ರಿಬ್ರು ನಾವು ನೋಡ್ಬೇಕು. ಅವರೆಲ್ಲ ಬಂದಿರೋದೇ ಅವ್ರಿಬ್ರು ದೂರ ಮಾಡಕಂತ ಹೇಳಿ. ಈ ಬಾರಿ ಯಾರು ಹಾಗಾದ್ರೆ ಕಪ್ಪು ಹೊಡಿತಾರೆ? ಗಿಲ್ಲಿನೇ ಕಪ್ಪು ಹೊಡಿಯೋದು ಪಕ್ಕ. ಹೆಂಗ್ ಹೇಳ್ತೀರಾ ಅಂದ್ರೆ ಅವನ ತರ ಯಾರು ಆಡ್ತಿಲ್ವಲ್ಲ ಒಳಗಡೆ, ಅದಕ್ಕೆ ಅವನೇ ಗೆಲ್ಲೋದು. ಸಾಕಷ್ಟು ಜನ ಸ್ಪರ್ಧಿಗಳಿದಾರಲ್ಲ, ಇಲ್ಲ ಅವನೇ ಗೆಲ್ಲೋದು. ಒಂದ್ ವೇಳೆ ಗೆಲ್ಲಿಲ್ಲ ಅಂದ್ರೆ ಜನರ ಮನ್ಸ್ ಗೆದ್ದವನಲ್ಲ, ಹೆಂಗ್ ಗೆಲ್ದಿಲ್ದೆ ಇರ್ತಾನ ಅವನು. ಗೆದ್ದೇ ಗೆಲ್ತಾನೆ. ಗಿಲ್ಲಿ ಸಾಕಷ್ಟು ವೈರಲ್ ಆಯ್ತು ಒಳಗಡೆ. ಡೈಲಾಗ್ಸ್ ಆಗ್ಲಿ, ಹಾಡುಗಳಾಗ್ಲಿ, ಅದೇನೋ ಹೇಳ್ತೀರಾ? ಅದು ಗೊತ್ತಿಲ್ಲ, ಅಷ್ಟು ಮರ್ತೋಗಿದ್ದೀನಿ.